ರಾಜ್ಯದಲ್ಲಿ ಮುಂಗಾರು ಕುಸಿತ ಆಗಿದೆ, ರೈತರು ಕಂಗಾಲಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾವೇರಿ ಕಿಚ್ಚು ತಾರಕಕ್ಕೇರಿದೆ. ಮಂಡ್ಯದಲ್ಲಿ ರೈತರು ಈ ಕಾವೇರಿ ಡ್ಯಾಮ್ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅಂತ CWMA ಈಗ ಸೂಚನೆ ಕೊಟ್ಟಿದೆ. ಹಾಗಾಗಿ ಮಂಡ್ಯ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅಂತ CWMA ಏನೋ ಸೂಚನೆ ಕೊಟ್ಟಿದೆ. ಆದರೆ ಇಲ್ಲಿಯ ಪರಿಸ್ಥಿತಿಯನ್ನ CWMA ಈಗ ಅರ್ಥ ಮಾಡ್ಕೋಬೇಕಲ್ವಾ. 3500 ಕ್ಯೂಸೆಕ್ ನೀರು ಬಿಡಲಿಕ್ಕೆ ಈಗ ಸೂಚನೆ ಏನೋ ಕೊಟ್ಟಿದೆ. ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ. ಈಗ CWRC ಆದೇಶವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀರಾ. ರೈತರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಸೇರ್ಕೊಂಡಿದ್ದಾರೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ರೈತರು ಕಿಡಿಕಾರ್ತಾ ಇದ್ದಾರೆ. ನಮಗೆ ಕುಡಿಯೋಕೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರು ಬಿಡಿ ಅಂದರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಉರುಳು ಸೇವೆ ಕೂಡ ಮಾಡ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಉರುಳು ಸೇವೆ ಮಾಡಿ ಅನ್ನದಾತರು ಈಗ ರಣಕಹಳೆಯನ್ನು ಊದಿದ್ದಾರೆ. ಇದು ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅಂತ CWMA ಸೂಚನೆ ಕೊಟ್ಟಿದೆ. AC ರೂಮಲ್ಲಿ ಕುತ್ಕೊಂಡು ಸೂಚನೆ ಕೊಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಬೀದಿಯಲ್ಲಿ ಪಾಪ ರೈತರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರ ಆ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಧ್ವನಿಯಾಗಬೇಕಾದದ್ದು ಯಾರು? ಸರ್ಕಾರ ಅಲ್ವಾ. ನೋಡಿ, ಇವತ್ತು ಸರ್ಕಾರ ಏನೋ ಅವ್ರ CWMA ಏನು ಹೇಳ್ತದೆ ಅದಕ್ಕೆ ನೀವು ತಲೆ ಆಡಿಸಿದ್ರೆ ಆಗಲ್ಲ. ಯಾಕಂದರೆ ಮುಂಗಾರು ಸಂಪೂರ್ಣವಾಗಿ ಕುಸಿತ ಆಗಿದೆ. ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡಿದರೆ ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸಾಕಷ್ಟು ಈ ಕಾವೇರಿ ನೀರನ್ನೇ ನಂಬ್ಕೊಂಡಿರುವಂಥ ಮಂಡ್ಯ ಭಾಗದ ರೈತರಿಗೆ ಇವತ್ತು ಈ ರೈತರಿಗೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರು ಬಿಡಬೇಕು ಅಂದರೆ ಹೆಂಗೆ ಸ್ವಾಮಿ? ಇದು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ರೈತರು ಇವತ್ತು ಉರುಳು ಸೇವೆ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕಂದರೆ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅನ್ನುವಂಥದ್ದು ರೈತರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟದೆ. CWMA ಸೂಚನೆ ಕೊಡ್ತದೆ ಅಂದ್ಕೊಂಡು ನೀರು ಬಿಡಲಿಕ್ಕೆ ನೀರು ಬೇಕಲ್ವಾ? ನಮ್ಮ ಡ್ಯಾಮಲ್ಲಿ ನೀರಿದ್ರೆ ಅಲ್ವಾ ನೀರು ಕೊಡೋಕ್ಕೆ ಸಾಧ್ಯ. ನೋಡಿ, ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಈ ಆಕ್ರೋಶ, ಈ ಹೋರಾಟ ಕಳೆದ ವರ್ಷವೂ ಇತ್ತು, ಅನೇಕ ವರ್ಷಗಳಿಂದನೂ ಕೂಡ ನಡೀತಾನೆ ಇದೆ. ಕಳೆದ ವರ್ಷವೂ ಕೂಡ ಮಳೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಏನು ಪಾಲು ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ಆಗ ಜಲಸಂಪನ್ಮೂಲ ಖಾತೆ ಸಚಿವರಾಗಿದ್ದು ಯಾರು ಅಂದರೆ DK ಶಿವಕುಮಾರ್ ಅವರು. ಈಗ ರಾಮಲಿಂಗಾರೆಡ್ಡಿ ಅವರಾಗಿದ್ದಾರೆ. ಯಾರೇ ಮಂತ್ರಿಗಳಾಗಿದ್ದರೂ ಕೂಡ ನೀರು ಬೇಕಲ್ವಾ, ಜಲಾಶಯ ಭರ್ತಿ ಆಗಬೇಕಲ್ವಾ? ಜಲಾಶಯನೇ ಭರ್ತಿ ಆಗಿಲ್ಲ. ಇಲ್ಲಿ ನಮ್ಮ ಗಡಿಯಲ್ಲೇ ಹರಿಯುವಂಥ ನದಿ ನಮ್ಮ ಗಡಿಯ ಭಾಗದ ಜನರಿಗೆ ನೀವು ಕೊಡಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಹಳೆ ಮೈಸೂರು ಭಾಗದ ರೈತಾಪಿ ವರ್ಗದವರು ಈ ಕಾವೇರಿ ನದಿಯನ್ನೇ ನಂಬ್ಕೊಂಡಿದ್ದಾರೆ, ಕೃಷಿಗೆ, ಸ್ಪೆಷಲಿ ಕೃಷಿಗೆ. ಈಗ ನೋಡಿ, ಆ CWRC ಆದೇಶವನ್ನು ಖಂಡಿಸಿದ್ದಾರೆ. ಮಂಡ್ಯದಲ್ಲಿ ಭಾರೀ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ರೈತರು ಕಿಡಿಕಾರ್ತಾ ಇರುವಂಥದ್ದು. ನೋಡಿ, ಒಂದು ಕಡೆ ಈಗ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರು ಬರೀ ಹೋರಾಟಗಳನ್ನೇ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಆಗ್ತಾ ಇದೆ. ಒಂದು ಕಡೆ ನೋಡಿ, ಆ ಬಿಡದಿಯಲ್ಲಿ ರೈತರು ಪಾಪ ತಮ್ಮ ಭೂಮಿ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಂಡ್ಯದಲ್ಲಿ ನಮ್ಮ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಒಂದು ಕಡೆ ಆಗ್ರಹಿಸ್ತಾ ಇದ್ದಾರೆ. ಅವರಿಗೆ ಕನ್ನಡ ಪರ ಹೋರಾಟಗಾರರು ಕೂಡ ಸಪೋರ್ಟ್ ಕೊಡ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ರೈತರು ಕೂಡ ಹೆದ್ದಾರಿಯನ್ನು ತಡೆದು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಿಯಲ್ಲಿ ಕೆಲಸ ಮಾಡಬೇಕಾದಂತಹ ಸಮಯದಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಕಾರಣ ಇಷ್ಟೇ, ಮಳೆ ಆಗಿಲ್ಲ. ಇರೋ ನೀರನ್ನು ಕೊಡಿ ಸ್ವಾಮಿ ಅಂದರೆ ನೀವು ತಮಿಳ್ನಾಡಿಗೆ ಕೊಡ್ತೀರಂದರೆ ಇದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮಿಳ್ನಾಡವರು ಅಲ್ಲಿ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಕದ ತಟ್ತಾರೆ. ಸುಪ್ರೀಂ ಕೋರ್ಟ್ ಕದ ತಟ್ಬಿಟ್ಟು ತಮ್ಮ ಪಾಲು ಏನು ಬೇಕು ಅದು ಕೊಡಬೇಕು, ಇದು ಕೋರ್ಟಿನ ಆದೇಶ ಅಂತ ಅವ್ರು ಹೇಳ್ತಾರೆ. ಆದರೆ ಸಂಸತ್ ಕಲಾಪದಲ್ಲಿ ಒಂದು ಚರ್ಚೆ ಆಗಿದೆ. ನಾವು ಇಲ್ಲಿ ಯಾವುದೇ ಒಂದು ನದಿಗೆ ನಮ್ಮ ಗಡಿ ಒಳಗಡೆ ಇರುವಂತಹ ಅಣೆಕಟ್ಟು ಕಟ್ಟಲಿಕ್ಕೆ ನೆರೆಯ ರಾಜ್ಯದ ಸಪೋರ್ಟು ಅಥವಾ ಅವರ ಬೆಂಬಲ ಯಾವುದು ಬೇಕು ಅಂತ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮತ್ತು ರೈತರು ಕೂಡ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ರೈತರು, ಬನ್ನಿ ನೋಡ್ಕೊಂಬರೋಣ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದರೆ, ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15,000
15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದ್ರೆ ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರು ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರು ಕೊಟ್ಟದ್ರಿಂದ ನಮ್ಗೆ ನಿಜವ 3,500 ಕ್ಯೂಸೆಸ್ ನೀರು ಕೊಡೋದ್ರಿಂದ ನಮ್ಗೆ ನಿಜವಾಗ್ಲೂ ಮರಣ ಶಾಸನ ಬರಿತಾ ಇದೆ ಈ ಸರ್ಕಾರ ಅಂತ ಹೇಳಕ್ಕೆ ನಾನು ಇದು ಮಾಡ್ತಾನೆ. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು ಕುಡಿ ನೀರಿಗೆ ಅಂತ ಹೇಳ್ತಾವ್ರೆ. ಕುಡಿ ನೀರು ತಾನೇ ಎಲ್ಲಿ ಉಳ್ಕೊಂಡು ಸ್ವಾಮಿ? ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮಂಡಳಿ ಬರ್ತಾ ಇದೆಯಲ್ಲ ತಮಿಳುನಾಡಿಗೆ ಬರ್ತಾ ಇದೆಯಲ್ಲ 3,500 ಕ್ಯೂಸೆಕ್ 3.5 TMC ನೀರನ್ನ ಬಿಡಬೇಕು ಅನ್ನೋ ಆದೇಶವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು ನಿಜವಾದ ಮನುಷ್ಯ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವಂತ ಅಧಿಕಾರಿಗಳು ಏನ್ರಿ ಮಾಡ್ತಾವ್ರೆ? ಕಾವೇರಿ ಸಮಸ್ಯೆ ಬೀದಿ ಜೀವವನ್ನ ಹಿಡಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಗೆ. ಇರುದು 92 ಅಡಿ ನೀರು ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನೀರೇ ಇಲ್ಲದ ಸಂದರ್ಭದಲ್ಲಿ ಪ್ರಾಣವನ್ನು ಉಳಿವಿಗಾಗಿ ಹೋರಾಟ ನಡೆಯುವ ಈ ಸಂದರ್ಭದಲ್ಲಿ ಪ್ರಾಣಕ್ಕಾಗಿ ಬೇಡ್ಕುವ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಬೇಕು ಅನ್ನೋ ಮತ್ತೆ ಆದೇಶ ಮಾಡೋದು ಯಾವ್ದ್ರ ಮಟ್ಟಕ್ಕೆ ಸರಿ? ಈ ಕರ್ನಾಟಕದ ಜನರು, ಅದು ಕಾವೇರಿ ಕೊಡದ ಜನರ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ನೀವು ನೀರು ತಗೊಂಡು ಹೋಗ್ಬೇಕು. ಮುಖ್ಯಮಂತ್ರಿಗಳೇ, ಈ ಸಂದರ್ಭಕ್ಕೆ ಬಂಗಾರಪ್ಪನವ್ರು ನೆನಪಾಗ್ತಾರೆ. ಬಂಗಾರಪ್ಪನವ್ರ ರೆಡಿಯನ್ನ ನೀವು ಪಾಲಿಸಬೇಕಾಗಿದೆ. ತಾವು ಬಂಗಾರಪ್ಪನಿಂದ ಬಂದಂತ ರಾಜಕಾರಣಿಯಾಗಿದ್ದೀರಿ. ದಯಮಾಡಿ ಈ ಒಂದು ನಿರ್ಣಯವನ್ನ ನೀವು ತೆಗೆದುಕೊಳ್ಬೇಕು ಅನ್ನೋ ಆದೇಶವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಆಡಳಿತ ಕಾವೇರಿ ನಿರ್ವಹಣಾ ಮಂಡಳಿ ಮಾಡಿರುವ ಆದೇಶವನ್ನ ಧಿಕ್ಕರಿಸಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಅಪೀಲ್ ಸಲ್ಲಿಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು, ನೀರಾವರಿ ಸಚಿವರು ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲಾ ರೈತರಿಗೆ ಅನ್ಯಾಯ ಮಾಡಿ, ಕಾವೇರಿ ಕೊಡದ ಜನರಿಗೆ ಅನ್ಯಾಯ ಮಾಡಿ ನೀರನ್ನು ಬಿಡಬೇಡಿ ಅನ್ನೋ ಆಗ್ರಹವನ್ನ ಮಾಡ್ತೇವೆ. ಮುಖ್ಯಮಂತ್ರಿಗಳೇ, ನೀವೇನಾದ್ರು ನೀರು ಬಿಟ್ರೆ ಮೊದಲ ಭ್ರಷ್ಟರಾಗ್ತೀರಿ, ರೈತರ ವಿರೋಧಿ ಆಗ್ತೀರಿ, ಕಾರ್ಮಿಕರ ವಿರೋಧಿ ಆಗ್ತೀರಿ, ಬೆಂಗಳೂರಿಗೂ ನೀರು ಕುಡಿಯೋಕೆ ಸಾಧ್ಯವಿಲ್ಲದಂಗೆ ಆಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮಂಡಳಿ ಬರ್ತಾ ಇದೆಯಲ್ಲ ತಮಿಳುನಾಡಿಗೆ ಬರ್ತಾ ಇದೆಯಲ್ಲ 3,500 ಕ್ಯೂಸೆಕ್ 3.5 TMC ನೀರನ್ನ ಬಿಡಬೇಕು ಅನ್ನೋ ಆದೇಶವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು